ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಹೋಸ್ಟ್ ಮುನ್ನ ಮೊಮಿನ್. ಹೇಗಿದ್ದೀರಾ ನೀವು ವೀಕ್ಷಕರೇ? ಕೊಂಕಣ ರೈಲ್ವೆ ವತಿಯಿಂದ 190 ಅಪ್ರೆಂಟಿಸ್ ಹುದ್ದೆಗಳ ನೇಮಕಾತಿಗೆ ಅರ್ಜಿಗಳನ್ನು ಕರೆದಿದ್ದಾರೆ. ಬನ್ನಿ ವಿಡಿಯೋನಲ್ಲಿ ಕಂಪ್ಲೀಟ್ ಮಾಹಿತಿ ತಿಳಿಯೋಣ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇನ್ನೂವರೆಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಮುಂದೆ ಬರುವ ಎಲ್ಲ ಸರ್ಕಾರಿ ಉದ್ಯೋಗ ಮಾಹಿತಿ ಪಡೆಯಲು ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ವೀಕ್ಷಕರೇ, ನೋಡೋದಾದ್ರೆ ನೋಡಿ, ಕೊಂಕಣ ರೈಲ್ವೆ ನೇಮಕಾತಿ 2026 190 ಅಪ್ರೆಂಟಿಸ್ ಹುದ್ದೆಗಳಿಗೆ ಅರ್ಜಿ ಆಹ್ವಾನ. ಕೊಂಕಣ ರೈಲ್ವೆ ರಿಕ್ರೂಟ್ಮೆಂಟ್ 2026 ಕೊಂಕಣ ರೈಲ್ವೆ ಕಾರ್ಪೊರೇಷನ್ ಲಿಮಿಟೆಡ್ ಇತ್ತೀಚೆಗೆ ನಿರುದ್ಯೋಗಿ ಪದವೀಧರರು ಮತ್ತು ಡಿಪ್ಲೊಮಾ ಅಭ್ಯರ್ಥಿಗಳಿಗೆ ಭರ್ಜರಿ ಸಿಹಿ ಸುದ್ದಿ ನೀಡಿದೆ. ತಾಂತ್ರಿಕ ಮತ್ತು ಸಾಮಾನ್ಯ ಪದವಿ ಪಡೆದ ಯುವಕರಿಗೆ ರೈಲ್ವೆ ಇಲಾಖೆಯಲ್ಲಿ ಕೆಲಸದ ಅನುಭವ ಪಡೆಯಲು ಇದು ಅತ್ಯುತ್ತಮ ಅವಕಾಶವನ್ನು ಇಲ್ಲಿ ಕಲ್ಪಿಸಲಾಗಿದೆ. ಉದ್ಯೋಗದ ವಿವರ ಹೀಗಿದೆ ನೋಡಿ. ನೇಮಕಾತಿ ಸಂಸ್ಥೆ ಬಂದ್ಬಿಟ್ಟು ಕೊಂಕಣ ರೈಲ್ವೆ ಕಾರ್ಪೊರೇಷನ್ ಲಿಮಿಟೆಡ್ ನಲ್ಲಿ ನೇಮಕಾತಿ ನಡೀತಾ ಇದ್ದು, ಹುದ್ದೆ ಹೆಸರು ಗ್ರಾಜ್ಯುಯೇಟ್ ಅಪ್ರೆಂಟಿಸ್ ಮತ್ತು ಟೆಕ್ನಿಷಿಯನ್ ಡಿಪ್ಲೊಮಾ ಅಪ್ರೆಂಟಿಸ್ ಹುದ್ದೆಗಳಿಗೆ ಅರ್ಜಿಗಳನ್ನು ಕರೆದಿದ್ದಾರೆ. 190 ಹುದ್ದೆಗಳು ಇದು ಖಾಲಿವೆ. ಇಲ್ಲಿ ಉದ್ಯೋಗ ಸ್ಥಳ ನೋಡೋದಾದರೆ ಮಹಾರಾಷ್ಟ್ರ, ಗೋವಾ ಮತ್ತು ಕರ್ನಾಟಕದ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದು. ಅರ್ಜಿಗಳು ಆನ್ಲೈನ್ ಮೂಲಕ ಇಲ್ಲಿ ನೀವು ಸಲ್ಲಿಸಬೇಕಾಗುತ್ತೆ. ಹುದ್ದೆಗಳ ವಿವರ ನೋಡೋದಾದರೆ ನೋಡಿ, ಸಿವಿಲ್ ಇಂಜಿನಿಯರಿಂಗ್ನಲ್ಲಿ ಪದವಿಯಲ್ಲಿ ಪಾಸಾದವರಿಗೆ 30 ಹುದ್ದೆಗಳು ಮತ್ತು ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಪಾಸಾದವರು 20 ಹುದ್ದೆಗಳು ಮತ್ತು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರ್ನಲ್ಲಿ 10 ಹುದ್ದೆಗಳು. ಅದೇ ರೀತಿ ಮೆಕ್ಯಾನಿಕಲ್ ಇಂಜಿನಿಯರ್ನಲ್ಲಿ ಪಾಸಾದವರಿಗೆ 20 ಹುದ್ದೆಗಳು ಮತ್ತು ಟೆಕ್ನಿಷಿಯನ್ ಅಪ್ರೆಂಟಿಸ್ ಸಿವಿಲ್ ಡಿಪ್ಲೊಮಾ ನೋಡಿ 30 ಹುದ್ದೆಗಳು ಮತ್ತು ಟೆಕ್ನಿಷಿಯನ್ ಅಪ್ರೆಂಟಿಸ್ ಎಲೆಕ್ಟ್ರಿಕಲ್ ಡಿಪ್ಲೊಮಾ ಮತ್ತು ಎಲೆಕ್ಟ್ರಾನಿಕ್ಸ್ ಡಿಪ್ಲೊಮಾದಲ್ಲಿ 10 ಹುದ್ದೆಗಳು, ಮೆಕ್ಯಾನಿಕಲ್ ಡಿಪ್ಲೊಮಾದಲ್ಲಿ 20 ಹುದ್ದೆಗಳು. ಅದೇ ರೀತಿ ಜನರಲ್ ಸ್ಟ್ರೀಮ್ ಪದವೀಧರ ನೋಡಿ BA, BSc ಮತ್ತು BCom ಇತ್ಯಾದಿ ಪದವಿಯನ್ನು ಪಡೆದವರಿಗೆ 30 ಹುದ್ದೆಗಳು ಇಲ್ಲಿ ಖಾಲಿವೆ. ವಿದ್ಯಾರ್ಥಿ ಇಲ್ಲಿ ನೋಡೋದಾದರೆ ನೋಡಿ, ಅಭ್ಯರ್ಥಿಗಳು ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಅಥವಾ AICTEನಿಂದ ಅಂಗೀಕೃತ ಸಂಸ್ಥೆಯಾದ ಸಂಬಂಧಪಟ್ಟ ಇಂಜಿನಿಯರಿಂಗ್ ವಿಷಯಗಳಲ್ಲಿ ಸಿವಿಲ್, ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್ಸ್ ಮತ್ತು ಮೆಕ್ಯಾನಿಕ್ ಅಥವಾ ಪದವಿ ಮತ್ತು ಡಿಪ್ಲೊಮಾ ಹೊಂದಿರಬೇಕಾಗಿರುತ್ತೆ. ಸಾಮಾನ್ಯ ಪದವೀಧರರು ಅರ್ಜಿ ಸಲ್ಲಿಸಲು ಅವಕಾಶ ಇರುತ್ತೆ ನೋಡಿ. BA, BSc, BCom, BBA ಮತ್ತು BMS ಅಥವಾ ಜರ್ನಲಿಸಂ ಪದವಿಯಲ್ಲಿ ಪಾಸಾದವರು ಕೂಡ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು. ಅತಿ ಮುಖ್ಯವಾಗಿ ಇಲ್ಲಿ ನೋಡೋದಾದರೆ ಅಭ್ಯರ್ಥಿಗಳು 2021, 22, 23, 24 ಮತ್ತು 25ನೇ ಸಾಲಿನಲ್ಲಿ ಪಾಸಾದವರಿಗೆ ಮಾತ್ರ ಇಲ್ಲಿ ಅರ್ಜಿ ಸಲ್ಲಿಸಲು ಅವಕಾಶವನ್ನು ಕಲ್ಪಿಸಲಾಗಿದೆ. ವಯೋಮಿತಿ ನೋಡೋದಾದ್ರೆ ನೋಡಿ, ಕನಿಷ್ಠ ಅಭ್ಯರ್ಥಿಗಳು 18 ವರ್ಷಗಳನ್ನು ಇಲ್ಲಿ ಪೂರೈಸಿರಬೇಕು. ಗರಿಷ್ಠ ವಯೋಮಿತಿ 25 ವರ್ಷ ಇರುತ್ತೆ. SC ST ಅಭ್ಯರ್ಥಿಗಳಿಗೆ 5 ವರ್ಷ ವಯೋಮಿತಿ ಸಡಿಲಿಕೆ ಮತ್ತು OBC ವರ್ಗದವರಿಗೆ 3 ವರ್ಷದ ವಯೋಮಿತಿ ಸಡಿಲಿಕೆಯನ್ನು ಇಲ್ಲಿ ಕೊಟ್ಟಿರ್ತಾರೆ. ವೇತನ ಶ್ರೇಣಿ ನೋಡೋದಾದ್ರೆ ಗ್ರಾಜ್ಯುಯೇಟ್ ಅಪ್ರೆಂಟಿಸ್ ಹುದ್ದೆಗಳಿಗೆ 9,000 ರೂಪಾಯಿ ಇಲ್ಲಿ ತಮಗೆ ಪ್ರತಿ ತಿಂಗಳು ಸ್ಟೈಪಂಡ್ ಅನ್ನು ಕೊಡ್ತಾರೆ. ಅದೇ ರೀತಿ ಟೆಕ್ನಿಕಲ್ ಡಿಪ್ಲೊಮಾ ಅಪ್ರೆಂಟಿಸ್ ಹುದ್ದೆಗಳಿಗೆ 8,000 ರೂಪಾಯಿ ಪ್ರತಿ ತಿಂಗಳು ತಮಗೆ ಇಲ್ಲಿ ಒಂದು ಸ್ಟೈಪಂಡ್ ಅನ್ನು ಕೊಡ್ತಾರೆ. ಅರ್ಜಿ ಶುಲ್ಕ ನೋಡೋದಾದ್ರೆ ನೋಡಿ, ಸಾಮಾನ್ಯ ಹಾಗೂ OBC EWS ಕ್ಯಾಟಗರಿ ಅಭ್ಯರ್ಥಿಗಳಿಗೆ 100 ರೂಪಾಯಿ ಚಲನ್ ಇರುತ್ತೆ. SC ST ಮಹಿಳಾ ಅಭ್ಯರ್ಥಿಗಳಿಗೆ ಮತ್ತು ಅಲ್ಪಸಂಖ್ಯಾತರು ಮತ್ತು ಆರ್ಥಿಕವಾಗಿ ಹಿಂದುಳಿದ EWS ಕ್ಯಾಟಗರಿಯಲ್ಲಿ ಬರುವವರಿಗೆ ಯಾವುದೇ ಅರ್ಜಿ ಶುಲ್ಕವಿರುವುದಿಲ್ಲ. ಅರ್ಜಿಗಳು ನೋಡೋದಾದ್ರೆ 20 ಫೆಬ್ರವರಿ 2026ರಿಂದ ಅರ್ಜಿಗಳು ಪ್ರಾರಂಭವಾಗಿದ್ದು, ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ನೋಡಿ 21 ಮಾರ್ಚ್ 2026 ಕೊನೆಯ ದಿನಾಂಕವಾಗಿರುತ್ತೆ. ಅರ್ಜಿ ಸಲ್ಲಿಸಲು ವೆಬ್ಸೈಟ್ ವಿಳಾಸ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಡೈರೆಕ್ಟಾಗಿ ಅರ್ಜಿಗಳನ್ನು ಕೂಡ ಸಲ್ಲಿಸಬಹುದು. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ. ನಾನು ಮತ್ತೆ ಭೇಟಿ ಆಗ್ತೀನಿ ಮುಂದಿನ ಉದ್ಯೋಗ ಮಾಹಿತಿಯೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು.